ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಸೆಕ್ಷನ್ 121. ಈ ಸೆಕ್ಷನ್ 121 ಹೇಳುವುದಾದರೆ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡುವುದಾಗಲಿ ಅಥವಾ ಯುದ್ಧ ಹೂಡುವುದಕ್ಕೆ ಪ್ರಯತ್ನ ಮಾಡುವುದು ಮತ್ತು ಅದಕ್ಕೆ ದುಷ್ಪ್ರೇರಿಸುವುದರ ಬಗ್ಗೆ ಹಾಗೂ ಅದಕ್ಕೆ ಇರುವಂತಹ ಶಿಕ್ಷೆಯ ಬಗ್ಗೆ ಈ ಕಲಂ 121 ತಿಳಿಸುತ್ತದೆ. ಇಲ್ಲಿ ಹೇಳುವುದಾದರೆ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡಿದರೆ ಅಥವಾ ಅಂತಹ ಯುದ್ಧವನ್ನು ಹೂಡಲು ಪ್ರಯತ್ನಿಸಿದರೆ ಅಥವಾ ಅಂತಹ ಯುದ್ಧವನ್ನು ಹೂಡುವುದಕ್ಕೆ ಇನ್ನೊಬ್ಬ ವ್ಯಕ್ತಿಗಾಗಲಿ ಅಥವಾ ತಾನು ದುಷ್ಪ್ರೇರಿಸಿದರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಅಲ್ಲದೆ ಇದು ಶಿಕ್ಷಾರ್ಹ ಅಪರಾಧ ಕೂಡ ಹೌದು. ಈ ಅಪರಾಧಕ್ಕೆ ಶಿಕ್ಷೆಯನ್ನು ನೋಡುವುದಾದರೆ ಆ ವ್ಯಕ್ತಿಗೆ ಮರಣದಂಡನೆಯಿಂದ ಅಥವಾ ಆಜೀವ ಕಾರಾವಾಸದಿಂದ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಸಹ ಗುರಿಯಾಗುತ್ತಾನೆ. ಅದೇ ರೀತಿಯಾಗಿ ಸೆಕ್ಷನ್ 121A ಇಲ್ಲಿ ಈ ಕಲಂ 121ನೇ ಪ್ರಕರಣದ ಮೇರೆಗೆ ದಂಡನೀಯವಾದಂತಹ ಅಪರಾಧವನ್ನು ಮಾಡಲು ಒಳಸಂಚು ಮಾಡುವುದರ ಬಗ್ಗೆ ಈ ಕಲಂ ಹೇಳುತ್ತದೆ. ಅಂದರೆ ಈ ಯಾವುದೇ ಒಬ್ಬ ವ್ಯಕ್ತಿಯು ಭಾರತದ ಒಳಗೆ ಅಥವಾ ಹೊರಗೆ ಆಗಲಿ 121ನೇ ಪ್ರಕರಣದ ಮೇರೆಗೆ ದಂಡನೀಯವಾದಂತಹ ಯಾವುದೇ ಒಂದು ಅಪರಾಧವನ್ನು ಮಾಡಲು ಒಳಸಂಚನ್ನು ಮಾಡಿದರೆ ಅಥವಾ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಆಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಅಪರಾಧಿಕ ಬಲಪ್ರಯೋಗದ ಮೂಲಕ ಆ ಬಲಪ್ರಯೋಗದ ಪ್ರದರ್ಶನದ ಮೂಲಕ ಮತ್ತೊಬ್ಬರಿಗೆ ಭಯವನ್ನು ಹುಟ್ಟಿಸಲು ಒಳಸಂಚನ್ನು ಮಾಡಿದರೆ ಆ ವ್ಯಕ್ತಿಯು ಅಪರಾಧವನ್ನು ಎಸಗಿದಂತೆ ಆಗುತ್ತದೆ ಮತ್ತು ಈ ಅಪರಾಧಕ್ಕೆ ಕಲಂ 121A ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸವಾಗಬಹುದು ಅಥವಾ ಆ ಕಾರಾವಾಸದಿಂದ ದಂಡನೆಯನ್ನು ವಿಧಿಸಬಹುದು ಮತ್ತು ಆ ಅಪರಾಧಕ್ಕೆ ಜುಲ್ಮಾನೆಯನ್ನು ವಿಧಿಸಲಾಗುತ್ತದೆ. ಸೆಕ್ಷನ್ 122 ಇಲ್ಲಿ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡುವ ಉದ್ದೇಶದಿಂದ ಶಸ್ತ್ರ ಮುಂತಾದವುಗಳನ್ನು ಸಂಗ್ರಹಿಸುವುದು. ಕಲಂ 121ರಲ್ಲಿ ನೋಡಿದಂತೆ ಭಾರತ ಸರ್ಕಾರದ ವಿರುದ್ಧ ಕೇವಲ ಯುದ್ಧ ಹೂಡುವುದು ಅಷ್ಟೇ ಅಲ್ಲದೆ ಆ ಯುದ್ಧ ಹೂಡುವ ಉದ್ದೇಶದಿಂದ ಶಸ್ತ್ರ ಮುಂತಾದವುಗಳನ್ನು ಸಂಗ್ರಹಿಸುವುದು ಕೂಡ ಒಂದು ಅಪರಾಧವಾಗಿದೆ. ಇಲ್ಲಿ ಯಾವುದಾದರೂ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡುವಂತಹ ಅಥವಾ ಯುದ್ಧ ಹೂಡಲು ಸಿದ್ಧನಾಗುವ ಉದ್ದೇಶದಿಂದ ಜನರನ್ನು ಅಥವಾ ಶಸ್ತ್ರಗಳನ್ನು ಮದ್ದುಗುಂಡುಗಳನ್ನಾಗಲಿ ಸಂಗ್ರಹಿಸಿದರೆ ಅಥವಾ ಅಂತಹ ಅನ್ಯಥಾ ಯುದ್ಧ ಹೂಡಲು ಸಿದ್ಧತೆಯನ್ನು ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಅಪರಾಧಕ್ಕೆ ಸೆಕ್ಷನ್ 122ರ ಅಡಿಯಲ್ಲಿ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳಿಗೆ ಮೀರದ ಅವಧಿಯ 2 ಬಗೆಯ ಕಾರಾವಾಸದಿಂದ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು ಮತ್ತು ಆ ಅಪರಾಧಕ್ಕೆ ಆತನು ಜುಲ್ಮಾನೆಗೆ ಗುರಿಯಾಗತಕ್ಕದ್ದು. ಅಲ್ಲದೆ ಕೇವಲ ಯುದ್ಧ ಹೂಡುವುದು ಅಥವಾ ಆ ಯುದ್ಧಕ್ಕೆ ಪ್ರಯತ್ನವನ್ನು ಮಾಡುವುದು ಇವಷ್ಟೇ ಅಪರಾಧಗಳಲ್ಲದೆ ಆ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡುವ ಉದ್ದೇಶದಿಂದ ಶಸ್ತ್ರಗಳನ್ನು ಸಹ ಮುಂತಾದವುಗಳನ್ನು ಸಂಗ್ರಹಿಸುವುದು ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಸೆಕ್ಷನ್ 123 ಇಲ್ಲಿ ಯುದ್ಧ ಹೂಡುವ ಸಂಚನ್ನು ಸುಗಮಗೊಳಿಸುವ ಉದ್ದೇಶದಿಂದ ಅವುಗಳನ್ನು ಬಚ್ಚಿಡುವುದು ಅಪರಾಧವನ್ನು ತಿಳಿಸುತ್ತದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಯಾವುದೇ ಕೃತ್ಯದಿಂದಾಗಲಿ ಅಥವಾ ಇನ್ನಾವುದೋ ವಿಧಿವಿರುದ್ಧವಾದಂತಹ ಲೋಪದಿಂದ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡಲು ಇರುವಂತಹ ಸಂಚನ್ನು ಬಚ್ಚಿಡುವುದರ ಮೂಲಕ ಹಾಗೆಯೇ
ಯುದ್ಧ ಹೂಡುವುದನ್ನು ಸುಗಮಗೊಳಿಸುವುದ ಉದ್ದೇಶದಿಂದ ಅಥವಾ ಸುಗಮಗೊಳಿಸುವಂತಹ ಸಂಭವವಿದೆಯೆಂದು ತಿಳಿದು ಸಹ ಅದನ್ನು ಬಚ್ಚಿಟ್ಟರೆ ಆ ವ್ಯಕ್ತಿಯು ಶಿಕ್ಷಾರ್ಹ ಅಪರಾಧಕ್ಕೆ ಗುರಿಯಾಗುತ್ತಾನೆ. ಅಂದರೆ ಇಲ್ಲಿ ಕೇವಲ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಹೂಡುವುದಲ್ಲದೆ ಅಂತಹ ಯುದ್ಧ ಹೂಡುವ ಸಂಚನ್ನು ಆ ಯಾವುದೋ ಒಬ್ಬ ವ್ಯಕ್ತಿಯು ಸುಗಮಗೊಳಿಸುವ ಉದ್ದೇಶದಿಂದ ಅದನ್ನು ಬಚ್ಚಿಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಅಪರಾಧಕ್ಕೆ ಕಲಂ 123ರ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 10 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ಆ ವ್ಯಕ್ತಿಯನ್ನು ದಂಡನೆಗೆ ಗುರಿ ಮಾಡುವುದು ಮತ್ತು ಆ ಅಪರಾಧಕ್ಕೆ ಜುಲ್ಮಾನೆಯನ್ನು ಗುರಿಯಾಗಿಸತಕ್ಕದ್ದು. ಕೊನೆಯದಾಗಿ ಸೆಕ್ಷನ್ 124. ಇಲ್ಲಿ ಯಾವುದೇ ವಿಧಿಬದ್ಧ ಶಕ್ತಿಯನ್ನು ಚಲಾಯಿಸಲು ಅಥವಾ ಚಲಾಯಿಸದಂತೆ ನಿರ್ಬಂಧಿಸಲು ಬಲವಂತ ಮಾಡುವ ಉದ್ದೇಶದಿಂದ ರಾಷ್ಟ್ರಪತಿಯನ್ನಾಗಲಿ ರಾಜ್ಯಪಾಲರನ್ನಾಗಲಿ ಮುಂತಾದವರ ಮೇಲೆ ಹಲ್ಲೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಅಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಭಾರತದ ರಾಷ್ಟ್ರಪತಿಯು ಅಥವಾ ಯಾವುದೇ ರಾಜ್ಯದ ರಾಜ್ಯಪಾಲನು ರಾಷ್ಟ್ರಪತಿಯಾಗಿ ಅಥವಾ ರಾಜ್ಯಪಾಲನಾಗಿ ತಾನು ಹೊಂದಿರುವ ವಿಧಿಬದ್ಧ ಶಕ್ತಿಗಳ ಪೈಕಿ ಯಾವುದನ್ನಾದರೂ ಯಾವುದೇ ರೀತಿಯಲ್ಲಿ ಚಲಾಯಿಸುವಂತೆ ಅಥವಾ ಚಲಾಯಿಸದಂತೆ ಪ್ರೇರೇಪಿಸುವಂತಹ ಅಥವಾ ಅದನ್ನು ನಿರ್ಬಂಧಿಸುವ ಉದ್ದೇಶದಿಂದ ಅಂತಹ ರಾಷ್ಟ್ರಪತಿಯ ರಾಜ್ಯಪಾಲನ ಮೇಲೆ ಹಲ್ಲೆಯನ್ನು ಮಾಡಿದರೆ ಅಥವಾ ಅಪರಾಧಿಕ ಬಲವನ್ನು ಉಪಯೋಗಿಸಿ ಆ ವ್ಯಕ್ತಿಗಳ ಮೇಲೆ ತೋರಿಸುವ ಅಕ್ರಮವಾಗಿ ನಿರ್ಬಂಧಿಸಿದರೆ ಅಥವಾ ಅಂತಹ ಅಕ್ರಮವಾಗಿ ನಿರ್ಬಂಧಿಸಲು ಪ್ರಯತ್ನಿಸಿದರೆ ಅಥವಾ ಅದನ್ನು ಭಯ ಹುಟ್ಟಿಸುವಂತೆ ಮಾಡಿದರೆ ಅಥವಾ ಭಯ ಹುಟ್ಟಿಸಲು ಪ್ರಯತ್ನಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಅಲ್ಲದೆ ವಿಧಿಬದ್ಧವಾದಂತಹ ಯಾವುದೇ ಒಂದು ಶಕ್ತಿಯನ್ನು ನಿರ್ಬಂಧಿಸಲು ರಾಜ್ಯಪಾಲರ ಮೇಲಾಗಲಿ ರಾಷ್ಟ್ರಪತಿಯ ಮೇಲಾಗಲಿ ಹಲ್ಲೆ ಮಾಡುವುದು ಅಪರಾಧವಾಗಿದೆ. ಈ ಅಪರಾಧಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆಯು ಕಲಂ 124ರ ಅಡಿಯಲ್ಲಿ ನೋಡುವುದಾದರೆ ಆ ವ್ಯಕ್ತಿಗೆ 7 ವರ್ಷಗಳವರೆಗಿನ ಅವಧಿಯ 2/1 ಬಗೆಯ ಕಾರಾವಾಸದಿಂದ ದಂಡಿತನಾಗುತ್ತಾನೆ ಮತ್ತು ಆ ಅಪರಾಧಕ್ಕೆ ಆ ವ್ಯಕ್ತಿಯು ಜುಲ್ಮಾನೆಗೆ ಗುರಿಯಾಗುತ್ತಾನೆ. ಒಟ್ಟಾರೆಯಾಗಿ ಈ ಕಲಂಗಳ ಬಗ್ಗೆ ಹೇಳುವುದಾದರೆ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಮಾಡುವುದಾಗಲಿ ಯುದ್ಧ ಮಾಡಲು ಪ್ರಯತ್ನ ಮಾಡುವುದಾಗಲಿ ಅಥವಾ ಆ ಯುದ್ಧಕ್ಕೆ ದುಷ್ಪ್ರೇರಿಸುವುದಾಗಲಿ ಅಥವಾ ಆ ಯುದ್ಧಕ್ಕೆ ಶಸ್ತ್ರಗಳನ್ನು ಸಂಗ್ರಹಿಸುವುದಾಗಲಿ ಅಥವಾ ಆ ಯುದ್ಧಕ್ಕಾಗಿ ಅಥವಾ ಯುದ್ಧ ಹೂಡುವ ಸಂಚನ್ನು ಸುಗಮಗೊಳಿಸುವ ಉದ್ದೇಶದಿಂದ ಅವುಗಳನ್ನು ಮುಚ್ಚಿಡುವುದಾಗಲಿ ಹಾಗೂ ಕೊನೆಯದಾಗಿ ರಾಷ್ಟ್ರಪತಿಯಾಗಲಿ ರಾಜ್ಯಪಾಲರ ಮೇಲೆ ಹಲ್ಲೆಗಳನ್ನು ಮಾಡುವುದು ಶಿಕ್ಷಾರ್ಹವಾದಂತಹ ಅಪರಾಧಗಳಾಗಿವೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೂ IPCಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿರಿ. ಧನ್ಯವಾದಗಳು.